ಮೊದಲನೇದಾಗಿ ಗೂಗಲ್ ಕ್ರೋಮ್ಗೆ ಹೋಗಿ ssc.gov.in ಅಂತ ಅಥವಾ SSC ಅಂತಂದ್ರೆ ಸಾಕು, ಅಲ್ಲಿ ಟೈಪ್ ಮಾಡಿದ್ರೆ ಸಾಕು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಟೈಪ್ ಮಾಡಿ ಎಂಟರ್ ಕೊಡಿ. ಇವಾಗ ಎಂಟರ್ ಕೊಟ್ಟ ತಕ್ಷಣ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಆಲ್ರೆಡಿ ಯಾರು ಈ ಒಂದು ಒನ್ ಟೈಮ್ ಪಾಸ್ವರ್ಡ್ ಏನಿದೆ, ರಿಜಿಸ್ಟ್ರೇಷನ್ ಏನಿದೆ, ಪಾಸ್ವರ್ಡ್ ಅಲ್ಲ ಅದು ರಿಜಿಸ್ಟ್ರೇಷನ್, ಅದನ್ನ ಮಾಡ್ಕೊಂಡಿದಿರೋ ಅಂಥವ್ರು ಲಾಗಿನ್ ರಿಜಿಸ್ಟರ್ ಮೇಲೆ ಹೋಗಿ ಅಲ್ಲಿ ಬರುವಂತ ನಿಮ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಒಂದು ಎಕ್ಸಾಮ್ ಬಿಟ್ಟಿದ್ರೆ ಅದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬಹುದು. ಅಥವಾ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡೋದೇನಾದ್ರು ಇತ್ತು ಅಂತಂದ್ರೆ ಇದನ್ನ ನಾನು ಸೆಪ್ರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಕಂಟಿನ್ಯೂ ಹೊಡೀತು ಅಂತಂದ್ರೆ ಸೊ ಪರ್ಸನಲ್ ಡೀಟೇಲ್ಸ್ ಹಾಕ್ಬೇಕು. ಸೊ ಇಲ್ಲೆಲ್ಲ ಆಧಾರ್ ಕಾರ್ಡ್ ಹಾಕ್ಬೇಕು, ಡಬಲ್ ಟೈಮ್ ವೆರಿಫೈ ಮಾಡ್ಬೇಕು. ಇದರಲ್ಲಿ ಆಧಾರ್ ಕಾರ್ಡ್ ಹಾಕಿದ ನಂತರ ಇಲ್ಲಿ ಅಗೇನ್ ಆಧಾರ್ ಕಾರ್ಡ್ ಇಲ್ಲೂ ಹಾಕ್ಬೇಕು. ದೆನ್ ನೆಕ್ಸ್ಟ್ ಐಡೆಂಟಿಫಿಕೇಶನ್ ಕಾರ್ಡ್, ಇಲ್ಲೇನು ಫೆಚ್ ಆಗಲ್ಲ ಇದು. ಆಫ್ಟರ್ ದಟ್ ಕ್ಯಾಂಡಿಡೇಟ್ ನೇಮ್ ಮತ್ತೆ ವೆರಿಫೈ ಮಾಡಬೇಕು ಆ ನೇಮ್ನ. ಆ್ಯಂಡ್ ಏನಾದರೂ ನೇಮ್ ಚೇಂಜ್ ಮಾಡಿತ್ತು ಅಂತಂದ್ರೆ ಮೊದಲನೇ ನೇಮ್ ಏನಿಟ್ಟಿದ್ರಿ ಆ್ಯಂಡ್ ವೆರಿಫೈ ಯಾವ ಥರ ಈ ನೇಮ್ ಏನಿದೆ ಅಂತ ಹೇಳಿ ಇರೋದನ್ನೇ ಎರಡೆರಡು ಟೈಮ್ ಹಾಕಿ ಇಲ್ಲಿ ತೋರಿಸ್ತಾ ಹೋಗ್ತಾ ಇರಬೇಕು. ಸೊ ಹಾಗಾಗಿ ಇದನ್ನು ಇಲ್ಲಿಗೆ ಇನ್ಕ್ಲೂಡ್ ಮಾಡಿದ್ರೆ ಲೆಂತಿ ವಿಡಿಯೋ ಆಗುತ್ತೆ. ಹಾಗಾಗಿ ನಾನು ಇದನ್ನೇ ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ. ಇವಾಗ ಯಾರು ಲಾಗಿನ್ ರಿಜಿಸ್ಟ್ರೇಷನ್ ಮಾಡಿದಾರೋ ಸೊ ಅಂಥವರಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಏನ್ ಮಾಡಬೇಕು ಅಂತ ಹೇಳಿ ತಿಳಿಸ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಲಾಗಿನ್ ರಿಜಿಸ್ಟರ್ ಏನಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದ್ರೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕು, ಪಾಸ್ವರ್ಡ್ ಹಾಕ್ಬೇಕು. ಇಲ್ಲೇನಿದೆ ಇದನ್ನ ರಿಫ್ರೆಶ್ ಮಾಡಿದ್ರೆ ಬೇರೆ ಏನಾದ್ರೂ ಒಂದು ಕ್ಯಾಪ್ಚಾ ಬರುತ್ತೆ, ಅದನ್ನ ಇಲ್ಲಿ ಹಾಕ್ಬೇಕು, ಲಾಗಿನ್ ಕೊಡ್ಬೇಕು. ಅದಾದ ನಂತರ ನಿಮ್ಮ ಒಂದು ಡೀಟೇಲ್ಸ್ ಓಪನ್ ಆಗುತ್ತೆ. ಸೊ ಇವಾಗ ನಾನು ಹಾಕಿ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ ಹೇಳಿ. ನೋಡಿ, ಇದನ್ನ ಓಪನ್ ಮಾಡಿದ್ಮೇಲೆ ನಿಮ್ಮ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ. ನಿಮ್ಮ ಪೇರೆಂಟ್ಸ್ ನೇಮು, ನಿಮ್ಮ ಮೊಬೈಲ್ ನಂಬರು ಅಂಡ್ ನಿಮ್ಮ ಪೂರ್ಣ ಹೆಸರೇನು ಎಲ್ಲ ಓಪನ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾನು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಇರೋದ್ರಿಂದ ಇದನ್ನ ಈ ತರ ಪ್ಯಾಚಪ್ ಮಾಡಿದೀನಿ. ಸೊ ಕೆಳಗಡೆ ನೀವು ನೋಡ್ಬೋದು ಲೈವ್ ಎಕ್ಸಾಮಿನೇಷನ್ಸ್ ಅಂತ ಇದೆ. ಸೊ ಮೈ ಅಪ್ಲಿಕೇಶನ್ಸ್ ಇದೆ, ಅಪ್ಲಿಕೇಶನ್ಸ್ ಹಿಸ್ಟ್ರಿ ಅಂತ ಹೇಳಿ ಇದೆ. ಸೊ ಇದನ್ನ ನಾನು ತೋರಿಸ್ತೀನಿ ಏನಿದೆ ಅಂತ ಹೇಳಿ. ಸೊ ನೋಡಿ, ಇಲ್ಲಿ ಲೈವ್ ಎಕ್ಸಾಮಿನೇಷನ್ಸ್ ಇದೆ, ಮತ್ತೆ ಮೈ ಅಪ್ಲಿಕೇಶನ್ಸ್ ಇದೆ, ಅಪ್ಲಿಕೇಶನ್ಸ್ ಹಿಸ್ಟ್ರಿ ಅಂತ ಇದೆ. ಸೊ ಇಲ್ಲಿ ಆಲ್ರೆಡಿ ಏನಿದೆ ಈ ಒಂದು ಮಂತ್ ಅಲ್ಲಿ ಅಥವಾ ಲಾಸ್ಟ್ ಡೇಟ್ ಏನಿದೆ, ಈ ಒಂದು ಕರೆಂಟ್ ಏನು ಅಪ್ಲಿಕೇಶನ್ಸ್ ಇರುತ್ತೆ ಅದನ್ನ ಇಲ್ಲಿ ಡಿಸ್ಪ್ಲೇ ಮಾಡಿರುತ್ತೆ. ಸೊ ಇಲ್ಲಿ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ವೆಯ್ಟ್ ಐ ವಿಲ್ ಶೋ. ಅಂಡ್ ಇಲ್ಲಿ ಏನಿದೆ ಅಪ್ಲೈ ಅಂತ ಹೇಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದ್ರೆ ಎಲ್ಲಾನು ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಸೊ ಚೆನ್ನಾಗಿದೆ, ಇದೊಂಥರ ಸ್ಕೀಮ್. ಒಂದು ಒಳ್ಳೆ ರೀತಿಯಲ್ಲಿ ಯಾವ್ದನ್ನು ಹುಡುಕಾಡ ಹೋಗಿ ಎಲ್ಲೋ ಟಚ್ ಮಾಡಿ ಏನೋ ಆಗೋ ಬದಲು ಈ ತರ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಆರಾಮಾಗಿ ಇದರ ಲಿಂಕ್ ಇಲ್ಲೇ ಇರುತ್ತೆ, ಆರಾಮಾಗಿ ಎಲ್ಲಾನು ನಾವು ಇನ್ಪುಟ್ ಮಾಡ್ತಾ ಹೋಗೋದು ಅಷ್ಟೇ ಕೆಲಸ. ಓಕೆ, ಸೊ ನಾನು ಆಲ್ರೆಡಿ ಜೂನಿಯರ್ ಇಂಜಿನಿಯರ್ ಸಿವಿಲ್ ಮೆಕ್ಯಾನಿಕಲ್ ಆರ್ ಎಲೆಕ್ಟ್ರಿಕಲ್ ಒಂದು ಅಪ್ಲಿಕೇಶನ್ ಹಾಕಿದೀನಿ. ಸೊ ಸೇಮ್ ಥಿಂಗ್ ಇದು ಹಾಗೆ ಇರುತ್ತೆ. ಸೊ ಇಲ್ಲೂ ಅಷ್ಟೇನೆ. ಇವಾಗ ಇದನ್ನ ಸ್ಟಾರ್ಟ್ ಮಾಡೋಣ. ಇವಾಗ ಆಲ್ರೆಡಿ ಇದು ರನ್ನಿಂಗ್ ಅಲ್ಲಿ ಇರೋದ್ರಿಂದ ಇದನ್ನ ಹೇಗೆ ಹಾಕ್ಬೇಕು ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಇದನ್ನ ಹಾಕೋದಕ್ಕೂ ಮೊದಲು ಇವಾಗ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಬೇಕು. ನಾವು ಕ್ಲಿಕ್ ಮಾಡಿದ್ಮೇಲೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಅದನ್ನ ತೋರಿಸ್ತೀನಿ ಇವಾಗ. ಸೊ ನೋಡಿ, ಅಪ್ಲೈ ಅಂತ ಓಪನ್ ಆದ ತಕ್ಷಣ ಇಲ್ಲಿ ಕಂಬೈನ್ಡ್ ಹೈಯರ್ ಸೆಕೆಂಡರಿ 10+2 ಲೆವೆಲ್ ಎಕ್ಸಾಮಿನೇಷನ್ 2024 ಅಂತ ಇದೆ. ಇಲ್ಲಿ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಇದನ್ನ ಫಾಲೋ ಮಾಡಬೇಕು. ಏನೇ ಇದ್ರೂ ಕೂಡ ಕೇರ್ಫುಲ್ ಆಗಿ ಓದ್ಕೋಬೇಕು. ಅದಾದ್ಮೇಲೆ ಪ್ರೊವೈಡ್ ಮಾಡಬೇಕು. ಅಂಡ್ ಏನ್ ನೆಟ್ ಬ್ಯಾಂಕಿಂಗ್ ಅವರು ಭೀಮ್ UPI ಹೇಳಿದ್ರೆ, ನಾನು ನೋಟಿಫಿಕೇಶನ್ ಅಲ್ಲಿ ಏನೆಲ್ಲ ಹೇಳಿದೀನಿ ಅದನ್ನೇ ಸೇಮ್ ಇಲ್ಲಿ ಹೇಳಿದ್ದಾರೆ. ಸೊ ಇವಾಗ ಫಿಲ್ ಫಾರ್ಮ್ ಅಂತ ಹೇಳಿ ಕೊಡ್ತಾ ಹೋಗೋಣ. ನೋಡಿ, ನಾನು ಅದನ್ನ ಕೊಟ್ಟ ತಕ್ಷಣನೇ ಸೇಮ್ ಥಿಂಗ್ ನಾನು ಏನೆಲ್ಲ ಒಂದು ಅಡಿಷನಲ್ ಡೀಟೇಲ್ಸ್ ಇನ್ಫಾರ್ಮೇಶನ್ ಹಾಕಿದ್ದೆ ಅದೇ ತಗೊಂಡಿದೆ. ನಾನು ಏನು ಇಲ್ಲಿ ಟೈಪ್ ಮಾಡಿಲ್ಲ. ಸೊ ನೀವು ಕೂಡ ಟೈಪ್ ಮಾಡೋ ಹಾಗಿರಲ್ಲ. ಸೊ ಬಿ ಕೇರ್ಫುಲ್. ನಾನು ಏನೆಲ್ಲ ಪರ್ಸನಲ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡಿದ್ದೆ ಫಸ್ಟ್ ನೀವು ಒಂದು ರಿಜಿಸ್ಟ್ರೇಷನ್ ಅಲ್ಲಿ, ಅದೇ ಒಂದು ತಗೊಂಡಿರುವಂತದ್ದು. ನಾನು ಏನು ಇಲ್ಲಿ ಟೈಪ್ ಮಾಡಿಲ್ಲ ಅವ್ರು ಅಪ್ಲೋಡ್ ಮಾಡಿಲ್ಲ. ಓಕೆ, ಸೊ ಈ ತರ ತಗೊಂಡಿದೆ. ನೆಕ್ಸ್ಟ್ ತೋರಿಸ್ತೀನಿ. ಸೊ ಸ್ಕ್ರಾಲ್ ಮಾಡಿದಾಗಲೂ ಕೂಡ ನೀವು ನೋಡಬಹುದು ಪ್ರತಿಯೊಂದನ್ನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಂದ ಹಿಡಿದು ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇದೆಯಾ ಇಲ್ವಾ ಎಲ್ಲಾನು ನಾವೇನೇನು ಅಪ್ಲೋಡ್ ಮಾಡಿದ್ವಿ ಸೇಮ್ ಥಿಂಗ್ ಆಸ್ ಪರ್ಮನೆಂಟ್ ಅಡ್ರೆಸ್ ವರ್ಗು ಕೂಡ ಎಲ್ಲ ಅದೇ ತಗೊಂಡಿದೆ. ನಾನು ಯಾವುದೇ ರೀತಿ ಅಪ್ಲೋಡ್ ಮಾಡಿಲ್ಲ. ಓಕೆ, ನೋಡಿ 18th ನಂಬರ್ ಇಲ್ಲಿವರೆಗೂ ಕೂಡ ಅದೇ ಒಂದು ಜನರೇಟ್ ಮಾಡ್ಕೊಂಡಿರುವಂತದ್ದು. ಪ್ರತಿಯೊಂದು ನಾನು ಏನೇನು ಕೊಟ್ಟಿದ್ದೀನಿ ಸೊ ಸಿಸ್ಟಮೇ ಜನರೇಟ್ ಮಾಡ್ಕೊಂಡಿದೆ ಅದನ್ನ. ಸೊ ನಾನು ಯಾವುದೇ ರೀತಿ ಅಪ್ಲೋಡ್ ಮಾಡಿಲ್ಲ. ಸೊ ಇವಾಗ ನಾನು ಇಲ್ಲಿ ನೆಕ್ಸ್ಟ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದ್ರೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗುತ್ತೆ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ಬಂತು. ಸೊ ಓಕೆ ಕೊಡೋಣ. ಇವಾಗ ಇಲ್ಲಿ ನೀವು ನೋಡಬಹುದು. ಸೊ ಎಜುಕೇಶನ್ ಡೀಟೇಲ್ಸ್ ನ ಕೇಳ್ತಾ ಇದೆ. ಇದು ಏನೇನ್ ಎಜುಕೇಶನ್ ಮಾಡಿದ್ದಾರೆ, ಸೊ ಈಕ್ಯೂ ಸ್ಟೇಟಸ್ ಆಗಿರ್ಬೋದು, ಪಾಸಿಂಗ್ ಇಯರ್
ನಾನು ಆಗ್ಲೇ ಹೇಳಿರೋ ಹಾಗೆ ಇಲ್ಲಿ ಎಜುಕೇಶನ್ ಡೀಟೇಲ್ಸ್ ಕೇಳ್ತಾ ಇದೆ. ಸೊ ಇಲ್ಲಿ ಕೇಳ್ತಿರುವಂತಹ ಎಲ್ಲಾನು ನಾವು ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಹೈಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಕೇಳಿದೆ ಅಂಡ್ ಕ್ವಾಲಿಫಿಕೇಶನ್ ಎಜುಕೇಶನ್. ಸೊ ಇಲ್ಲಿ ಡೀಟೇಲ್ಸ್ ಆಫ್ ಕ್ವಾಲಿಫೈಯಿಂಗ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಇದೆ. ಈಕ್ವಿ ಸ್ಟೇಟಸ್ ಅಂಡ್ ಪಾಸಿಂಗ್ ಇಯರ್ ಸ್ಟೇಟ್ ಆಗಿರ್ಬೋದು ಅಂಡ್ ನೇಮ್ ಆಫ್ ಬೋರ್ಡ್ ಆರ್ ಯೂನಿವರ್ಸಿಟಿ ರೋಲ್ ನಂಬರ್ ಅಂಡ್ ಪರ್ಸೆಂಟೇಜ್ CGPA. ಸೊ ಇದು ಕೊಟ್ಟಾದ್ಮೇಲೆ ಸೇವ್ ಅಂಡ್ ನೆಕ್ಸ್ಟ್ ನ ಕೊಡಬೇಕು. ಸೊ ಅದು ಸೇವ್ ಆಗ್ತಾ ಹೋಗುತ್ತೆ. ಸೊ ಒನ್ ಟೈಮ್ ನಾನು ಇದನ್ನೆಲ್ಲ ಅಪ್ಲೈ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ, ನಾನು ಆಗ್ಲೇ ಹೇಳಿರೋ ಹಾಗೆ ಎಲ್ಲಾ ಡೀಟೇಲ್ಸ್ ಫಿಲ್ ಮಾಡಬೇಕು ಅಂಡ್ CGPA ಇಲ್ಲಿ ಯಾವುದೇ ರೀತಿಯಂತ CGPA ತಗೋತಾ ಇಲ್ಲ, ಅದು ಜಸ್ಟ್ ಪರ್ಸೆಂಟೇಜ್ ಹಾಕಿದ್ರೆ ಮುಗೀತು. ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ತು ಅಂತಂದ್ರೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗುತ್ತೆ. ಈ ಸ್ಟೆಪ್ ಮುಗಿದ ಮೇಲೆ ಈ ತರ ಇಂಟರ್ಫೇಸ್ ಬರಬೇಕು. ಸೊ ಎಜುಕೇಶನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಹೇಳಿ. ಸೊ ಇದ್ರ ಮೇಲೆ ನಾನು ಓಕೆ ಕೊಡಬೇಕು. ಎಜುಕೇಶನಲ್ ಡೀಟೇಲ್ಸ್ ಮುಗಿದ ತಕ್ಷಣ ಅಡಿಷನಲ್ ಇನ್ಫಾರ್ಮೇಶನ್ ಅಂತ ಹೇಳಿ ಇಲ್ಲಿ ಕೇಳಿದರೆ, ಸೊ ಇದನ್ನ ನಾವು ಫಿಲ್ ಮಾಡ್ತಾ ಹೋಗ್ಬೇಕು. ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಷ್ಟು ಸ್ಟೆಪ್ಗಳನ್ನ ಕೂಡ ನಾವು ಫಿಲ್ ಮಾಡಬೇಕು ಅಂಡ್ ಟೈಮಿಂಗ್ ಇರುತ್ತೆ. ಟೈಮ್ ಆಗೋಕ್ಕೂ ಮೊದಲೇ ನಾವು ಇದನ್ನೆಲ್ಲ ಫಿಲ್ ಮಾಡಬೇಕು. ಓಕೆ, ಸೊ ಟೈಮ್ ವೇಸ್ಟ್ ಮಾಡದೆ ಫಟಾಫಟ ಅಂತ ಹೇಳಿ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಇವಾಗ್ಲೂ ಕೂಡ ಸಕ್ಸಸ್ ಅಡಿಷನಲ್ ಇನ್ಫಾರ್ಮೇಶನ್ ಫಸ್ಟ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತಿದೆ. ಸೊ ನಾವ್ ಏನೇ ಒಂದು ಸೇವ್ ಮಾಡ್ತಾ ನೆಕ್ಸ್ಟ್ ಕೊಡ್ತಾ ಹೋದಷ್ಟು ಈ ತರ ಬರಲೇಬೇಕು. ಈ ತರ ಬರ್ಲಿಲ್ಲ ಅಂದಾಗ ಪ್ಲೀಸ್ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಹುಡುಕಿ ಕೊನೆಗೆ ಅದನ್ನ ಸರಿ ಮಾಡಿ ಈ ತರ ಸಕ್ಸಸ್ ಅಂತ ಹೇಳಿ ನಾವು ಟಿಕ್ ಮಾರ್ಕ್ ಬಂದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು. ಓಕೆ, ದೆನ್ ಓಕೆ ಕೊಡ್ತು ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ಏನ್ ಕಾಣಿಸ್ತಿದೆ ಅಡಿಷನಲ್ ಇನ್ಫಾರ್ಮೇಶನ್ 2, ಇದು 1 ಆಗಿರುತ್ತೆ ಅಂಡ್ ಇದು 2 ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಫಿಲ್ ಮಾಡ್ತಾ ಹೋಗ್ಬೇಕು. ನಂತರ ನೀವು ನೋಡಬಹುದು ಅಡಿಷನಲ್ ಇನ್ಫಾರ್ಮೇಶನ್ 2 ನಲ್ಲಿ ಪ್ರಿಫರೆನ್ಸ್ ನ ಕೇಳಿದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅಲ್ಲಿ ಪ್ರಿಫರೆನ್ಸ್ 1, 2, 3 ಹೇಳಿದ್ದಾರೆ. ಸೊ ಇದರಲ್ಲಿ ನಿಮ್ಗೆ ಯಾವುದು ಈ ತರ ಕ್ಲಿಕ್ ಮಾಡ್ತು ಅಂತಂದ್ರೆ ಸೊ ಇಲ್ಲಿ ಪ್ರಿಫರೆನ್ಸ್ ನ ನಾವು ಕೊಡ್ತಾ ಹೋಗ್ಬೇಕಾಗುತ್ತೆ. ಸೊ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಅಥವಾ ನಿಯರ್ ಬೈ ಆಗುತ್ತೆ ಅದನ್ನು ಕೊಡಬೇಕು. ಅಂಡ್ ನೆಕ್ಸ್ಟ್ ಮೀಡಿಯಂ ಫಾರ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತ ಇದೆ. ಸೊ ಇದರಲ್ಲಿ ಅಲ್ಲಿ ನೀವು ಎಕ್ಸಾಮ್ ಬರೀಬೇಕಲ್ವಾ ಈ ಒಂದು ಪೋಸ್ಟ್ಗೆ. ಸೊ ಅಲ್ಲಿ ನಿಮ್ಗೆ ಯಾವ ಮೀಡಿಯಂ ಅಂದ್ರೆ ಯಾವ ಮಾಧ್ಯಮದ ಮೂಲಕ ಅಥವಾ ಯಾವ ಲ್ಯಾಂಗ್ವೇಜ್ ಮೂಲಕ ನೀವು ಬರೀತೀರ ಅನ್ನೋದನ್ನ ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೀಡಿಯಂ ಫಾರ್ ಟೈಪಿಂಗ್ ಟೆಸ್ಟ್. ಸೊ ಇದು ಬೇಸಿಕಲಿ ಟೈಪಿಂಗ್ ಟೆಸ್ಟ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವ ಒಂದು ಮೀಡಿಯಂ ನಲ್ಲಿ ನೀವು ಟೈಪ್ ಮಾಡ್ತೀರಾ ಅಂತ ಹೇಳಿ ನೀವು ಕೊಡಬೇಕು. ನೆಕ್ಸ್ಟ್ ವೆರಿಫೈ ಮೀಡಿಯಂ ಫಾರ್ ಟೈಪಿಂಗ್ ಟೆಸ್ಟ್, ಇಲ್ಲೇನು ಕೊಟ್ಟಿರ್ತೀರ ಸೇಮ್ ಅದನ್ನೇ ಹಾಕ್ಬೇಕು ಇಲ್ಲಿ. ನೆಕ್ಸ್ಟ್ ಆರ್ ಯು ಅ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ 40% ಆರ್ ಮೋರ್ ಇನ್ ಕ್ಯಾಟಗರಿ ಆಫ್ ಬ್ಲೈಂಡ್ನೆಸ್ ಅಂತ ಕೇಳ್ತಿದ್ರೆ, ನೀವು ಯಾರಾದ್ರೂ ಡಿಸಬಿಲಿಟೀಸ್ ಇತ್ತು ಅಂದ್ರೆ ನೋ ಹಾಕಿ, ಇಲ್ಲ ಅಂತಂದ್ರೆ ಇತ್ತು ಅಂದ್ರೆ ಎಸ್ ಹಾಕಿ, ಇಲ್ಲ ಅಂದ್ರೆ ನೋ ಹಾಕಿ. ಅಂಡ್ ಇಲ್ಲೂ ಅದನ್ನೇ ಕೇಳಿದ್ದಾರೆ ಡಿಸಬಿಲಿಟಿ ಬಗ್ಗೆ. ಸೊ ನೀವು ಯಾರಾದ್ರೂ ಅದನ್ನ ಕ್ಲೈಮ್ ಮಾಡ್ತೀರಾ ಅಂತಂದ್ರೆ ಹಾಕ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಕೊಡ್ತಾ ಹೋಗ್ಬೋದು. ಇದೆಲ್ಲಾನು ಕೂಡ ಹಾಗೆ ಸೇಮ್ ಥಿಂಗ್ ಹಾಗೆ ಮಾಡುವಂಥದ್ದು. ಸೊ ನಾನು ಇವಾಗ ಮಾಡಿ ತೋರಿಸ್ತೀನಿ, ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು ಅಷ್ಟೇ. ಸೊ ಇವಾಗ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಸ್ಟೇಜ್ ಇದೆ. ಸೊ ಆ ಸ್ಟೇಜ್ ಬಂದಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅಪ್ಲೋಡ್ ಫೋಟೋಗ್ರಾಫ್ ಅಂಡ್ ಸಿಗ್ನೇಚರ್ ಅಂತ ಇದೆ. ಯೂಸಲಿ ಫೋಟೋಗ್ರಾಫ್ ಏನಾಗ್ತಿತ್ತು ಅಂತಂದ್ರೆ ಇಂತಿಷ್ಟು MB ಅಥವಾ ಇಂತಿಷ್ಟು KB ಅಂತ ಹೇಳಿ ಇವ್ರು ಹೇಳ್ತಾ ಇದ್ರು. ಸೊ ಇವಾಗ ಆ ತರ ಇಲ್ಲ, ಇಲ್ಲಿ ಕ್ಯಾಪ್ಚರ್ ಲೈವ್ ಫೋಟೋ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಂಡ್ ಇದು ಯೂಸಲ್ ಆಗಿ ವೆಬ್ ಕ್ಯಾಮ್ ಮೂಲಕ ನಮ್ಮ ನಾವು ಪ್ರೆಸೆಂಟ್ ಲೈವ್ ಫೋಟೋ ಏನಿದ್ವಿ ಅದನ್ನೇ ತಗೊಳುತ್ತೆ. ಓಕೆ, ನಂತರ ಇಲ್ಲಿ ಅಪ್ಲೋಡ್ ಯುವರ್ ಸಿಗ್ನೇಚರ್, ಈ ಒಂದು ಇದಕ್ಕೆ ನಾವು ಇದಕ್ಕೇನಾದ್ರೂ ಕ್ಲಿಕ್ ಮಾಡ್ತು ಅಂತಂದ್ರೆ ನಾವ್ ಎಲ್ಲಿ ಸೇವ್ ಮಾಡಿದ್ವಿ ಆ ಸಿಗ್ನೇಚರ್ ನಲ್ಲಿ ತಗೊಂಡು ನೆಕ್ಸ್ಟ್ ಇಲ್ಲಿ ಏನಿದೆ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ತು ಅಂತಂದ್ರೆ ನೆಕ್ಸ್ಟ್ ಪ್ರಿವ್ಯೂ ಫಾರ್ಮ್ ಅಂತ ಇದೆ. ಸೊ ಆ ಒಂದು ಫಾರ್ಮ್ಗೆ ನಾವು ಹೋಗ್ತೀವಿ. ನೆಕ್ಸ್ಟ್ ಸಬ್ಮಿಟ್ ಫಾರ್ಮ್ ಅಂತ ಹೇಳಿ ನಾವು ತಗೊಳ್ತಾ ಹೋಗ್ತೀವಿ. ಸೊ ಇದಿಷ್ಟು ಕೂಡ ಇದ್ರ ಪ್ರೊಸೀಜರ್ ಆಗುತ್ತೆ. ಸೊ ಇದ್ರಲ್ಲಿ ಒಂದು ಕ್ಯಾಪ್ಚರ್ ಲೈವ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಒಂದು ಫೋಟೋನ ಕೊಡಬೇಕು. ಅಂಡ್ ಈ ಫೋಟೋವನ್ನ ಕೊಡುವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಲೈಟ್ ಬೆಳಕು ತುಂಬಾ ಚೆನ್ನಾಗಿರ್ಬೇಕು. ಓಕೆ, ಏನಾದ್ರೂ ಅದು ಚೆನ್ನಾಗಿ ಕಾಣಿಸ್ತಿಲ್ಲ, ಚೆನ್ನಾಗಿ ಕಾಣಿಸ್ತಿಲ್ಲ ಮೀನ್ಸ್ ಎಲ್ಲ ಬ್ಲಾಕ್ ಇತ್ತು ಅಂತಂದ್ರೆ ಅದು ತಗೊಳಲ್ಲ. ಸೊ ಹಾಗಾಗಿ ನೀವ್ ಎಲ್ಲಿ ಕುತ್ಕೋತೀರ ಅಲ್ಲಿ ನೀಟಾಗಿ ಬೆಳಕು ಬರೋ ಜಾಗದಲ್ಲಿ ಕುತ್ಕೊಂಡು ಮಾಡುವಂತದ್ದಾಗಿರುತ್ತೆ. ಓಕೆ, ಇದನ್ನೆಲ್ಲ ಮಾಡಿ ನಾನು ನೆಕ್ಸ್ಟ್ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಸೊ ಆರಾಮಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಮತ್ತು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಷ್ಟೆಲ್ಲ ಒಂದು ಎಫರ್ಟ್ ಹಾಕಿ ನಾವು ವಿಡಿಯೋನ ಮಾಡಿರ್ತೀವಿ, ಒಂದು ಲೈಕ್ ಅಥವಾ ಒಂದು ಕಮೆಂಟ್ ಕೂಡ ಮಾಡ್ದೇನೆ ಹೋಗ್ತೀರಾ. ಅಂಡ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಪ್ರತಿಯೊಂದು ವಿಡಿಯೋನ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದೇ ವಿಡಿಯೋ ಮಾಡೋದಕ್ಕೆ ಎಷ್ಟೊಂದು ಎಫರ್ಟ್ ಹಾಕಿರ್ತೀವಿ. ಸೊ ನೀವು ವಿಡಿಯೋ ನೋಡಿ ಸುಮ್ಮನೆ ಹೋದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ನಿಮ್ಮ ಒಂದು ಕಮೆಂಟ್ ಆರ್ ಲೈಕ್ ನಮ್ಮನ್ನ ಇನ್ನೂ ಕೂಡ ಪುಷ್ ಮಾಡುತ್ತೆ. ಸೊ ನಾವೇನಾದ್ರೂ ಮಾಡ್ಬೇಕು, ಇನ್ನು ಹೊಸದೇನಾದ್ರೂ ಕೊಡ್ಬೇಕು ಅಂತ ಹೇಳಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ.
ನೋಡಿ ಈ ಸ್ಟೆಪ್ನಲ್ಲಿ ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಇಲ್ಲಿ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಸೊ ಸಿಗ್ನೇಚರ್ ಶುಡ್ ಬಿ 10 to 20 KB ಲೆಸ್ ದ್ಯಾನ್ ಇರಬೇಕು. ಇದು JPG ಫಾರ್ಮ್ನಲ್ಲಿ ಇರಬೇಕು. ಸೊ ಇದನ್ನು ಮಾಡಿ ಅಪ್ಲೋಡ್ ಮಾಡ್ತು ಅಂತಂದರೆ ಇಲ್ಲಿಗೆ ಈ ಒಂದು ಸ್ಟೆಪ್ ಮುಗಿಯುತ್ತೆ. ನೋಡಿ ನೆಕ್ಸ್ಟ್ ಬಂದು ಪ್ರಿವ್ಯೂ ಫಾರ್ಮ್ ತೋರಿಸುತ್ತೆ. ಪ್ರಿವ್ಯೂ ಫಾರ್ಮಲ್ಲಿ ಈ ಕ್ಯಾಂಡಿಡೇಟ್ಸ್ ಇನ್ಫಾರ್ಮೇಷನಿಂದ ಹಿಡಿದು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಏನೆಲ್ಲ ನಾವು ಕೊಟ್ಟಿದ್ದೀವಿ ಸೊ ಅದಷ್ಟು ಕೂಡ ಇಲ್ಲಿ ತೋರಿಸುತ್ತೆ. ಸ್ಕ್ರಾಲ್ ಮಾಡ್ತಾ ಇತ್ತು ಅಂದರೆ ಅದೇ ಒಂದು 3 pages ಇದೆ. ಸೊ ನಾನು ಸ್ಕ್ರಾಲ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಶೋ ಆಗೋದು ಅಂತೇಳಿ ಸೊ ಇಷ್ಟರಲ್ಲೇ ಇದನ್ನು ಮರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಪ್ರಿವ್ಯೂ ಫಾರ್ಮ್ ಹೀಗಿರುತ್ತೆ. ನೆಕ್ಸ್ಟ್ ಬಂದು ಸಬ್ಮಿಟ್ ಫಾರ್ಮ್. ಟೋಟಲ್ ಆಗಿ ನಾವು ಇದನ್ನೆಲ್ಲ ಸರಿ ಇದೆಯಂತ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡೋದಕ್ಕೂ ಮೊದಲೇ ಒಂದು ಡಿಕ್ಲರೇಷನ್ ಫಾರ್ಮ್ ಕೇಳ್ತಾರೆ. ಸೊ ಇಲ್ಲಿ ಅಗ್ರಿ ಅಂತ ಹೇಳಿ ಇದು ಮಾಡಬೇಕು, ಕ್ಲಿಕ್ ಮಾಡಬೇಕು ಆ್ಯಂಡ್ ಕ್ಯಾಪ್ಚನ. ಸೊ ಇಲ್ಲಿ ಕ್ಯಾಪ್ಚನ್ ಹಾಕಬೇಕು, ಇಲ್ಲಿ ಕ್ಯಾಪ್ಚರ್ ಕೊಟ್ಟಿರ್ತಾರೆ. ಕೊಟ್ಟಾದ ನಂತರ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ತು ಅಂತಂದರೆ ನಮ್ಮ ಒಂದು ಟೋಟಲ್ ಫಾರ್ಮ್ ಓಪನ್ ಆಗುತ್ತೆ. ನೋಡಿ ಫೈನಲ್ ಮೂಮೆಂಟಲ್ಲಿ ಫಾರ್ಮ್ ರಿಸೀವ್ಡ್ ಸಕ್ಸಸ್ಫುಲ್ಲಿ, ಕಂಟೆಂಟ್ ವೆರಿಫಿಕೇಶನ್ ಪೆಂಡಿಂಗ್ ಅಂತ ಇದೆ. ಸೊ ಇವಾಗ ನಾನು ಪ್ರಿಂಟ್ ಅಪ್ಲಿಕೇಶನ್ ಕೊಡ್ತು ಅಂತಂದರೆ ಆರಾಮಾಗಿ ಇಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಇದು ಲಾಸ್ಟ್ ಪ್ರೋಸೆಸ್ ಆಗಿರುತ್ತೆ. ಪ್ರಿಂಟ್ ಅಪ್ಲಿಕೇಶನ್ ಕೊಟ್ಟು ನೋಡ್ತೀನಿ. ನೋಡಿ ಪ್ರಿಂಟ್ ಅಪ್ಲಿಕೇಶನ್ ಈ ಥರ ಬಂದಿರುತ್ತೆ. ಓಕೆ, ಸೊ ಇದರಲ್ಲಿ ನಾವೇನು ನೋಡೋದಾಯ್ತಪ್ಪ ಅಂದರೆ ಇಲ್ಲಿ ನಾವು ಇದುವರೆಗೂ ಕೊಟ್ಟಿರುವಂತಹ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಎಲ್ಲ ಬರುತ್ತೆ. ಸೊ ಸ್ಕ್ರಾಲ್ ಮಾಡಬೇಕಷ್ಟೇ. ಸ್ಕ್ರಾಲ್ ಮಾಡಿದ್ರೆ 2 pages ಆದ್ರೂ ಇದೇ ಇರುತ್ತೆ. ಸೊ ಇದರಲ್ಲಿ ನಮ್ಮ ಇನ್ಫಾರ್ಮೇಷನ್ ಇರುತ್ತೆ. ಇದನ್ನು ತಗೊಂಡು ನಾವು ಪ್ರಿಂಟಾಗಿ ಇಟ್ಕೋಬೇಕು ಅಥವಾ ಸಾಫ್ಟ್ ಕಾಪಿನ ಇಟ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಇಸ್ ದ ಫೈನಲ್ ಕಾಪಿ ಆಫ್ ದ CHSL. ಓಕೆ, ಸೊ ಈ ಮಾಹಿತಿ ಯಾರಿಗಾದ್ರೂ ಇಷ್ಟ ಆಗಿತ್ತು ಅಂತಾರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.